ಮಾನ್ಯ ಶಾಸಕರಾದ ಸೋಮಶೇಖರ್ ಅವರಿಗೆ ಇದು ಈ ಪರಿಸ್ಥಿತಿ ಹೇರೋಹಳ್ಳಿ ಕೆರೆದು ಮೊದಲೇ STP ಇದು ಯಾವುದೂ ಇಲ್ಲಿ ಕೆಲಸಗಳು ಆಗ್ತಾ ಇಲ್ಲ, ತಮಗೂ ಇದು ಗಮನದಲ್ಲಿದೆ. ಈಗ ನೋಡಿ ಏನಾಗಿದೆ ಅಂತ ಹೇಳಿದ್ರೆ, ಈ ಮಾದೇಶ್ವರ ನಗರ ಈ ಭಾಗದಿಂದ ಬರ್ತಕ್ಕಂಥ ನೀರು ಅಂದರೆ ಕೊಳಚೆ ನೀರುಗಳು ಏನು ಡ್ರೈನೇಜ್ ವಾಟರ್ ಅನ್ನೋದು ನೇರವಾಗಿ ಹೇರೋಹಳ್ಳಿ ಕೆರೆಯನ್ನು ತಲುಪ್ತಾ ಇದೆ. ಇದು ಯಾರ ನಿರ್ಲಕ್ಷ್ಯ ಏನು ಅನ್ನೋದು ನೋಡಿ. ಕೆರೆಗಳು ಅಂತ ಹೇಳಿದ್ರೆ ಅದೇನೋ ದಿವ್ಯ ನಿರ್ಲಕ್ಷ್ಯ ಆಗಿಬಿಟ್ಟಿದೆ. ನೇರವಾಗಿ ಈ ಮೋರಿ ನೀರು, ಚರಂಡಿ ನೀರೆಲ್ಲ ಕೆರೆ ಹೋಗಿ ಸೇರ್ತಾ ಇದೆ. ಈಗಾಗಲೇ ವಾಸನೆ ಇದು ತಡೆಯೋಕ್ಕಾಗ್ತಿಲ್ಲ ಅಂತ ನಾವು ಸುಮಾರು ಬಾರಿ ತಮ್ಮ ಗಮನಕ್ಕೆ ತಂದಿದ್ವಿ. ಆದರೆ ಇದೀಗ ನಿನ್ನೆ ಮೊನ್ನೆ ಏನು ಮಳೆಗಳಾಗ್ತಾ ಇದೆ, ಸ್ವಲ್ಪ ನೋಡಿ ಆ ವೇಸ್ಟ್ಗಳೆಲ್ಲ ಕಟ್ಕೊಂಡು ಆ ಭಾಗದಲ್ಲಿ ನೋಡಿ ಆ ವೇಸ್ಟ್ಗಳೆಲ್ಲ ನಿಂತ್ಕೊಂಡು ಆ ಒಳಗಡೆ ಅಲ್ಲಿ ಆ ಮೂಲೆಯಲ್ಲಿ ಹೋಗಬೇಕಾಗಿತ್ತು, ನೀರು ಹೋಗ್ತಾ ಇಲ್ಲ. ಅಂದರೆ ಅದು ಒಂದು ಕೆರೆಯ ಒಳಗಡೆ ಏನು ಸುರಂಗ ಇದ್ರದ್ದು ಪೈಪ್ಗಳನ್ನು ಮಾಡಿದರೆ ಅಲ್ಲಿ ಹೋಗಬೇಕಾಗಿತ್ತು. ನೋಡಿ ನೇರ ಈ ಒಂದು ಡ್ರೈನೇಜ್ ನೀರು ಅಂತಕ್ಕಂಥದ್ದು ಹೇರೋಹಳ್ಳಿ ಕೆರೆಯನ್ನು ತಲುಪ್ತಾ ಇದೆ. ನಾವೀಗಾಗಲೇ ಹೇಳಿದ್ವಿ, ನೇರ ಹೋಗಿ ನೀರು ತುಂಬ ಕಲುಷಿತ ಆಗಿದೆ ಅಂತ. ನಿಮಗೆ ಒಂದು ನೇರವಾದ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಕೆರೆಗಳನ್ನು ಉಳಿಸ್ಲಿಕ್ಕೆ ಸರ್ಕಾರ, BBMP ಮತ್ತು ಆಡಳಿತದಲ್ಲಿರುವ ಶಾಸಕರುಗಳು ಸಂಪೂರ್ಣವಾಗಿ ನಿರ್ಲಕ್ಷ್ಯರಾಗಿದ್ದಾರೆ ಅಂತ ಹೇಳ್ಬೋದು ನಾವು. ಕೆರೆ ಪರಿಸರದ ಮೇಲೆ ಒಂದೆಳ್ಳಷ್ಟು ಕಾಳಜಿ ಇಲ್ಲ. ಆ ಕೆಂಪೇಗೌಡರು ಏನೋ ಉಳಿಸಿ ಹೋಗಿರ್ತಕ್ಕಂಥ ಕೆರೆಗಳು ಇವತ್ತು ಯಾವುದೇ ನದಿ ಮೂಲಗಳಿಲ್ಲ ಈ ಬೆಂಗಳೂರು ನಗರದಲ್ಲಿ. ಆದರೆ ಇರ್ತಕ್ಕಂಥ ಈ ಒಂದು ಕೆರೆಗಳನ್ನು ನಾವು ಉಳಿಸ್ಕೊಳ್ಳಿಕ್ಕೆ ವಿಜ್ಞಾನ, ತಂತ್ರಜ್ಞಾನ ಎಲ್ಲ ಬೆಳೆದಿದೆ. ಆದರೆ ಒಂದು ಕನಿಷ್ಠ ಜ್ಞಾನ ಅಂತಕ್ಕಂಥದ್ದು ನಮಗೆ ಈ ಕೆರೆನ ಉಳಿಸ್ಬೇಕು, ಒಳ್ಳೆ ನೀರನ್ನು ಅದನ್ನು ಕಳಿಸ್ಬೇಕು, ಸಂರಕ್ಷಿಸಬೇಕು ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ನೋಡಿ ಕಸಗಳು ಇದು ಈ ಮೇಂಟೆನೆನ್ಸು ಆದಷ್ಟು ಬೇಗ BBMP ಕಮಿಷನರ್ ಆಗಿರ್ಬೋದು, ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ SG ಸೋಮಶೇಖರ್ ಅವರು ಇದ್ರ ಬಗ್ಗೆ ತ್ವರಿತವಾದ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂಥೇಳಿ ಆಮ್ ಆದ್ಮಿ ಪಾರ್ಟಿ ಕಡೆಯಿಂದ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೀವಿ.